ಹೇಳಿದ್ರು ಮನೆ ಖಾಲಿ ಮಾಡಿದೆ ಇವನು ದುಡ್ಡು ಕಳ್ಕೊಂಡ. ಅರೆ ದುಡ್ಡು ಇವತ್ತು ಕಳ್ದಿಲ್ಲ ರೀ, ನಾನು 30 ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದು. ನಾನು ಕಳ್ಕೊಂಡಿರೋದೆಲ್ಲ ಒಂದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿರೋದು ಏನಂದ್ರೆ ಬರೀ ನಿಮಗಳಿಗೋಸ್ಕರ ಅಷ್ಟೇ. ರವಿಚಂದ್ರನ್ನ ಗೆಲ್ಲಕ್ ಆಗ್ತಿಲ್ಲ. ನಾನು ದುಡ್ಡಿಗೆ ದುಡ್ದು ಇಲ್ಲ, ದುಡ್ಡು ಬೇಕಾಗೂ ಇಲ್ಲ ನನಗೆ. ಬಟ್ ದುಡ್ಡು ಬೇಕು ಅನ್ನೋದು ಸಿನಿಮಾ ಮಾಡೋದಕ್ಕೆ ಅಷ್ಟೇ. ಇತ್ತೀಚೆಗೆ ಶಾಂತಿ ಕ್ರಾಂತಿ ಫಿಲ್ಮ್ ನ ರಿಲೀಸ್ ಮಾಡಬೇಕು ಅನ್ನೋ ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಯಿತು. 1991ರಲ್ಲಿ ರಿಲೀಸ್ ಆದಂತ ಈ ಫಿಲ್ಮ್ ನ ಜನರು 2026ರಲ್ಲಿ ನೋಡಕ್ ಇಷ್ಟಪಡ್ತಿದ್ದಾರೆ. ಇವಾಗ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅವರು ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಗಳನ್ನ ಕಂಟಿನ್ಯೂಸ್ಲಿ ಮಾಡ್ತಿದ್ದಾರೆ. ಬಟ್ 1991ರಲ್ಲಿ ಭಾರತದ ಸಿನಿಮಾಗಳ ಇತಿಹಾಸದಲ್ಲೇ ಫಸ್ಟ್ ಟೈಮ್ 4 ಭಾಷೆಗಳಲ್ಲಿ ಅಟ್ ಎ ಟೈಮ್ ಶೂಟ್ ಮಾಡಿದಂತ ಈ ಒಂದು ಫಿಲ್ಮ್ ಹೆಸರು ಶಾಂತಿ ಕ್ರಾಂತಿ. ಸೊ ಈ ಫಿಲ್ಮ್ ನ ಮಾಡಕ್ಕೆ ರವಿಚಂದ್ರನ್ ಅವರು ಏನೇನ್ ಕಷ್ಟನ ಪಟ್ರು, ರಿಲೀಸ್ ಆದಾಗ ಫ್ಲಾಪ್ ಆದಂತ ಈ ಒಂದು ಫಿಲ್ಮ್ ನ 35 ವರ್ಷಗಳಾದ್ಮೇಲೆ ಜನರು ಥಿಯೇಟರ್ ಅಲ್ಲಿ ನೋಡಕ್ಕೆ ಯಾಕೆ ಆಸೆ ಪಡ್ತಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಶಾಂತಿ ಕ್ರಾಂತಿ ಫಿಲ್ಮ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಫಸ್ಟ್ ಅದ್ರ ಮೇಕರ್ ಆಗಿರುವಂತ ರವಿಚಂದ್ರನ್ ಸರ್ ಬಗ್ಗೆ ನಾವು ತಿಳ್ಕೋಬೇಕು. 1961 ಮೇ 30ನೇ ತಾರೀಕು ವೀರಸ್ವಾಮಿ ರವಿಚಂದ್ರನ್ ಅವರು ಜನಿಸಿದ್ರು. ಇವ್ರ ತಂದೆ ಹೆಸರು ಎನ್ ವೀರಸ್ವಾಮಿ ಅಂತ. ರವಿಚಂದ್ರನ್ ಅವರು ಹುಟ್ಟಿದ್ದು ನಾರ್ಮಲ್ ಫ್ಯಾಮಿಲಿಲಿ ಅಲ್ಲ, ಯಾಕಂದ್ರೆ ಇವ್ರ ತಂದೆಯವರು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಮತ್ತೆ ಪ್ರೊಡ್ಯೂಸರ್ ಆಗಿದ್ರು. ಇವ್ರದೇ ಆದಂತ ಶ್ರೀ ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋ ಒಂದು ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು. ತಂದೆಯವರೇ ಪ್ರೊಡ್ಯೂಸರ್ ಆಗಿದ್ರಿಂದ ರವಿಚಂದ್ರನ್ ಅವರಿಗೆ ಫಿಲ್ಮ್ಸ್ ಗಳ ಬಗ್ಗೆ ಹೊಸದಾಗಿ ತಿಳ್ಕೊಳ್ಳುವಂತ ಅವಶ್ಯಕತೆನೇ ಬರಲಿಲ್ಲ, ಯಾಕಂದ್ರೆ ಇವರು ಬೆಳೆದಿದ್ದೇ ಸಿನಿಮಾದ ವಾತಾವರಣದಲ್ಲಿ. ಇದರಿಂದಾಗಿ ಇವರಿಗೆ ಫಿಲ್ಮ್ಸ್ ಗಳ ಮೇಲೆ ಬಹಳ ಪ್ಯಾಷನ್ ಮತ್ತೆ ಬಹಳ ಪ್ರೀತಿ ಬೆಳೀತು. 1970ರ ನಂತರ ರವಿಚಂದ್ರನ್ ಅವರ ತಂದೆಯವರು ಕನ್ನಡ ಫಿಲ್ಮ್ಸ್ ಗಳನ್ನ ಪ್ರೊಡ್ಯೂಸ್ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ವಯಸ್ಸಿಂದಾನೇ ತಂದೆ ಜೊತೆ ತುಂಬಾನೇ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದಂತ ರವಿಚಂದ್ರನ್ ಅವರಿಗೆ ಫಿಲ್ಮ್ಸ್ ಗಳ ಬಿಸ್ನೆಸ್ ಹೇಗೆ ನಡೆಯುತ್ತೆ ಮತ್ತೆ ಫಿಲ್ಮ್ಸ್ ಗಳನ್ನ ಯಾವ ರೀತಿ ಮಾಡ್ಬೇಕಂತ ತುಂಬಾನೇ ಒಳ್ಳೆ ಐಡಿಯಾ ಇತ್ತು. ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಫೈನಾನ್ಸಿಂಗ್ ಮತ್ತೆ ಫಿಲ್ಮ್ ಮೇಕಿಂಗ್ ಬಗ್ಗೆ ಇವರಿಗೆ ಬಹಳ ಡೀಪ್ ಆಗಿರುವಂತ ನಾಲೆಡ್ಜ್ ಬೆಳೀತು. ಆಕ್ಚುಲಿ ರವಿಚಂದ್ರನ್ ಅವರಿಗೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇದ್ದಿದ್ರಿಂದಾಗಿ ಅವರು 1968ರಲ್ಲಿ ರಿಲೀಸ್ ಆದಂತ ಧೂಮಕೇತು ಮತ್ತೆ 1971ರಲ್ಲಿ ಬಂದಂತ ಕುಲಗೌರವ ಅನ್ನೋ ಫಿಲ್ಮ್ಸ್ ಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟಿಂಗ್ ನ ಮಾಡಿದ್ರು. ಇನ್ನು ಈ ಕುಲಗೌರವ ಫಿಲ್ಮ್ ನಲ್ಲಿ ಹೀರೋ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಒಂದು ಫಿಲ್ಮ್ ರವಿಚಂದ್ರನ್ ಅವ್ರ ತಂದೆ ಇಂಡಿಪೆಂಡೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿದಂತ ಫಸ್ಟ್ ಫಿಲ್ಮ್ ಆಗಿತ್ತು. ಸೊ ಚಿಕ್ಕ ವಯಸ್ಸಿಂದನೇ ಫಿಲ್ಮ್ಸ್ ಗಳ ಸೆಟ್ ಗೆ ಹೋಗಿ ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಂಡಿದ್ದಂತ ರವಿಚಂದ್ರನ್ ಅವರಿಗೆ ಸಿನಿಮಾ ಅಂದ್ರೆ ಬರೀ ಒಂದು ಪ್ಯಾಷನ್ ಆಗಿರ್ಲಿಲ್ಲ, ಅದೊಂದು ಫ್ಯಾಮಿಲಿ ಬಿಸ್ನೆಸ್ ಕೂಡ ಆಗಿತ್ತು. ಆಕ್ಚುಲಿ ಈ ಎಲ್ಲ ಇನ್ಸಿಡೆಂಟ್ ಗಳು ಮತ್ತೆ ಚಿಕ್ಕ ವಯಸ್ಸಿಂದ ಅವರು ಕಲ್ತಿದ್ದಂತ ಫಿಲ್ಮ್ ಮೇಕಿಂಗ್ ನೇ ನಾವು ನೆಕ್ಸ್ಟ್ ಬರುವಂತ ಶಾಂತಿ ಕ್ರಾಂತಿಲಿ ನೋಡೋದು. ಸೊ 1982ರಲ್ಲಿ ರವಿಚಂದ್ರನ್ ಅವರು ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಆಗಿ ಪ್ರೇಮ ಮತ್ಸರ ಅನ್ನೋ ಒಂದು ಫಿಲ್ಮ್ ನ ತೆಗೆದ್ರು. ಆಕ್ಚುಲಿ ಈ ಒಂದು ಫಿಲ್ಮ್ ನ ಇವರು ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗೋಕ್ಕೂ ಮುಂಚೆನೆ ತೆಗೆದಿದ್ರು. ಇನ್ನು 1983ರಲ್ಲಿ ರವಿಚಂದ್ರನ್ ಅವರ ತಂದೆ ಚಕ್ರವ್ಯೂಹ ಅನ್ನೋ ಒಂದು ಫಿಲ್ಮ್ ನ ತೆಗೆದ್ರು. ಈ ಒಂದು ಫಿಲ್ಮ್ ಸೂಪರ್ ಹಿಟ್ ಆಗಿ ಹಿಂದಿ ಭಾಷೆಗೂ ಕೂಡ ರೀಮೇಕ್ ಆಯ್ತು. ಸೊ ಈ ಫಿಲ್ಮ್ ಕೊಟ್ಟಂತ ಸಕ್ಸಸ್ ಇಂದ ಆಗಿ ರವಿಚಂದ್ರನ್ ಅವರಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಹಿಂದಿ ಫಿಲ್ಮ್ಸ್ ನ ಮಾರ್ಕೆಟ್ ಗಳ ಬಗ್ಗೆನೂ ಗೊತ್ತಾಯ್ತು. ನೆಕ್ಸ್ಟ್ ಇವರು ನಾನೇ ರಾಜ, ಪ್ರೇಮಿಗಳ ಸವಾಲ್, ಪ್ರಳಯ ಅಂತಕ, ಸಾವಿರ ಸುಳ್ಳು ಅನ್ನೋ ಫಿಲ್ಮ್ಸ್ ಗಳಲ್ಲಿ ಆಕ್ಟಿಂಗ್ ನ ಮಾಡಿದ್ರು. ಬಟ್ ಇವರಿಗೆ ಆಕ್ಟಿಂಗ್ ಗಿಂತ ಜಾಸ್ತಿ ಫಿಲ್ಮ್ ಮೇಕಿಂಗ್ ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು. ಫಾರ್ ಎಕ್ಸಾಂಪಲ್ ಒಂದು ಫಿಲ್ಮಿಗೆ ಎಡಿಟಿಂಗ್ ಯಾವ ತರ ಇರಬೇಕು, ಅಲ್ಲಿ ಶೂಟಿಂಗ್ ಯಾವ ತರ ನಡಿಬೇಕು ಮತ್ತೆ ಕ್ಯಾಮ್ರಾ ವರ್ಕ್ ಯಾವ ರೀತಿ ಆಗ್ಬೇಕು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಾಂಗ್ಸ್ ಮತ್ತೆ ಮ್ಯೂಸಿಕ್ ಯಾವ ತರ ಇರಬೇಕು ಅಂತ ಇವರು ಎನಿ ಟೈಮ್ ಯೋಚನೆ ಮಾಡ್ತಿದ್ರು. ಇಷ್ಟೊಂದು ಡೀಪ್ ಆಗಿ ಇವರು ಫಿಲ್ಮ್ ಮೇಕಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಇವರಿಗೆ ಫಿಲ್ಮ್ ಮೇಲೆ ಇದ್ದಂತ ಪ್ಯಾಷನ್ ನಿಧಾನಕ್ಕೆ ಅಬ್ಸೆಷನ್ ಆಗಿ ಕನ್ವರ್ಟ್ ಆಗ್ತಾ ಹೋಯಿತು. ಫಿಲ್ಮ್ಸ್ ಗಳಲ್ಲಿ ಬರೀ ಆಕ್ಟಿಂಗ್ ಮಾಡೋದಕ್ಕಿಂತ ಅದನ್ನ ಡೈರೆಕ್ಟ್ ಮಾಡೋದಂದ್ರೆ ರವಿಚಂದ್ರನ್ ಅವರಿಗೆ ತುಂಬಾನೇ ಇಷ್ಟ ಇತ್ತು. ಇದು ಅವರಿಗೆ ಒಂದ್ ರೀತಿಯ ತೃಪ್ತಿನ ಕೊಡ್ತಿತ್ತು. ಸೊ ಫೈನಲಿ ಇವ್ರ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಿದ್ದು 1987ರಲ್ಲಿ ರಿಲೀಸ್ ಆದಂತ ಪ್ರೇಮ ಲೋಕ ಫಿಲ್ಮ್ ನಿಂದ. ಫಸ್ಟ್ ಟೈಮ್ ಖುದ್ದಾಗಿ ರವಿಚಂದ್ರನ್ ಅವರು ಈ ಒಂದು ಫಿಲ್ಮ್ ನ ಡೈರೆಕ್ಟ್ ಮಾಡಿದ್ರು. ಸೊ ಚಿಕ್ಕ ವಯಸ್ಸಿಂದ ಇವರಿಗೆ ಫಿಲ್ಮ್ ಮೇಲೆ ಇದ್ದಂತ ಪ್ಯಾಷನ್ ನ ಮತ್ತೆ ಕಳಿತಿದ್ದಂತ ಸ್ಕಿಲ್ ನ ಈ ಫಿಲ್ಮ್ ಮಾಡೋಕೆ ರವಿಚಂದ್ರನ್ ಅವರು ಹಾಕಿದ್ರು. ಆಕ್ಚುಲಿ ಪ್ರೇಮ ಲೋಕ ಫಿಲ್ಮ್ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿದ್ದಂತ ಫಸ್ಟ್ ಫಿಲ್ಮ್ ಆಗಿತ್ತು. ಇವರು ಡೈರೆಕ್ಷನ್ ಮಾಡೋದ್ರ ಜೊತೆಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಈ ಫಿಲ್ಮ್ ಎಂತ ದೊಡ್ಡ ಸೂಪರ್ ಹಿಟ್ ಆತಂದ್ರೆ ಈ ಫಿಲ್ಮಿನ ಸಾಂಗ್ಸ್ ಗಳನ್ನ ಇವತ್ತಿಗೂ ಜನರು ಯೂಟ್ಯೂಬ್ ನಲ್ಲಿ ಮತ್ತೆ ಸ್ಪಾಟಿಫೈ ನಲ್ಲಿ ಕೇಳ್ತಾನೆ ಇರ್ತಾರೆ. ಫಿಲ್ಮಿಗೆ ಹಂಸಲೇಖ ಅವರು ಕೊಟ್ಟಿದ್ದಂತ ಮ್ಯೂಸಿಕ್ ಎವರ್ ಗ್ರೀನ್ ಆಗಿ ಉಳ್ಕೊಳ್ತು. ಸೊ ಈ ಪ್ರೇಮ ಲೋಕ ಫಿಲ್ಮಿನ ಬಜೆಟ್ 1.25 ಕೋಟಿ ಆಗಿತ್ತು. ಆಗಿನ ಕಾಲಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಇದು ಬಹಳ ದೊಡ್ಡ ಹೈ ಲೆವೆಲ್ ಬಜೆಟಿನ ಫಿಲ್ಮ್ ಆಗಿತ್ತು. ಆಕ್ಚುಲಿ ಮುಂಚೆ ಈ ಫಿಲ್ಮ್ ನ ಬೇರೆ ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಿದ್ರು. ಬಟ್ ಈ ಫಿಲ್ಮಿನ ಬಜೆಟ್ ಜಾಸ್ತಿ ಆಗಿದ್ರಿಂದ ಅವರು ಈ ಪ್ರಾಜೆಕ್ಟ್ ನ ಅರ್ಧಕ್ಕೆ ಬಿಟ್ಟು ಎಕ್ಸಿಟ್ ಆದ್ರು. ಇದರಿಂದಾಗಿ ರವಿಚಂದ್ರನ್ ಅವರೇ ಈ ಫಿಲ್ಮ್ ನ ಪ್ರೊಡ್ಯೂಸ್ ಮಾಡಿದ್ರು. ಇನ್ನು ಪ್ರೇಮ ಲೋಕ ಫಿಲ್ಮ್ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ರಿಂದ ರವಿಚಂದ್ರನ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರಾಮಿಸಿಂಗ್ ಮತ್ತೆ ಅಪ್ಕಮಿಂಗ್ ಹೀರೋ ಆಗಿ ಎಸ್ಟಾಬ್ಲಿಷ್ ಆದ್ರು. ನೆಕ್ಸ್ಟ್ ಇವರು ಮಾಡಿದಂತ ರಣಧೀರ ಫಿಲ್ಮ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಬಂದಂತ ಅಂಜದ ಕಂಡು, ಯುದ್ಧ ಕಂಡ ಫಿಲ್ಮ್ಸ್ ಗಳು ಸೂಪರ್ ಹಿಟ್ ಆಗಿ ರವಿಚಂದ್ರನ್ ಅವ್ರನ್ನ ಕ್ರೇಜಿ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ಆಕ್ಚುಲಿ ರವಿ ಸರ್ ಅವ್ರು ಮಾಡ್ತಿದ್ದಂತ ಫಿಲ್ಮ್
ಫಿಲಿಮ್ಸ್ ಗಳಲ್ಲಿ ದುಡ್ಡನ್ನ ಬಹಳ ದೊಡ್ಡ ಮಟ್ಟಕ್ಕೆ ಖರ್ಚು ಮಾಡ್ತಿದ್ರು. ಇದಕ್ಕೆ ಮೇನ್ ರೀಸನ್ ಫಿಲಿಮ್ಸ್ ಗಳ ಮೇಲೆ ಇದ್ದಂತ ಅವರ ಒಂದು ಅಬ್ಸೆಷನ್ ಮತ್ತೆ ಅಮೇಜಿಂಗ್ ಪ್ಯಾಷನ್. ಇವರು ಮಾಡ್ತಿದ್ದಂತ ಎಲ್ಲಾ ಫಿಲಿಮ್ಸ್ ಗಳ ಸೆಟ್ಸ್ ಗಳು, ಕಾಸ್ಟ್ಯೂಮ್ಸ್ ಗಳು ಮತ್ತೆ ಲೊಕೇಶನ್ ಗಳು ಬಹಳ ಗ್ರ್ಯಾಂಡ್ ಆಗಿ ಮತ್ತೆ ಬಹಳ ಲಕ್ಸುರಿಯಸ್ ಆಗಿ ಇರ್ತಿದ್ವು. ಇನ್ನು ಇವರು ಸಾಂಗ್ಸ್ ಗಳನ್ನ ಮಾಡ್ಬೇಕಾದ್ರೆ ತುಂಬಾನೇ ದುಡ್ಡನ್ನ ಖರ್ಚು ಮಾಡ್ತಿದ್ರು. ಎಷ್ಟೋ ಸಲ ಬರೀ ಒಂದೇ ಸಾಂಗ್ ನ ತೆಗೆಯೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ತಿದ್ರು. ಇದನ್ನೆಲ್ಲ ರವಿಚಂದ್ರನ್ ಅವರು ಮಾಡೋದಕ್ಕೆ ಮೇನ್ ರೀಸನ್ ಅವರಿಗೆ ಅವ್ರ ಲೈಫ್ ನಲ್ಲಿ ಫಿಲಿಮ್ಸ್ ಗಳನ್ನ ಅಥವಾ ಸಿನಿಮಾಗಳನ್ನ ಬಿಟ್ರೆ ಬೇರೆ ಯಾವ್ದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಕನ್ನಡ ಫಿಲಿಮ್ಸ್ ಗಳನ್ನ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಫಿಲ್ಮ್ ಇಂಡಸ್ಟ್ರಿನ ಬಹಳ ದೊಡ್ಡ ಲೆವೆಲ್ಗೆ ಒಯ್ಬೇಕು ಅಂತ ಅವರು ಹಗಲು ರಾತ್ರಿ ಕನ್ಸ್ನ ಕಂಡು ವರ್ಕ್ ನ ಮಾಡ್ತಾನೆ ಇದ್ರು. ಇದೇ ತರ ಕನಸುಗಳನ್ನ ಕಾಣ್ತಿದ್ದಂತ ಕನಸುಗಾರನ್ಗೆ ಬಿದ್ದಂತ ದೊಡ್ಡ ಕನಸೆ ಶಾಂತಿ ಕ್ರಾಂತಿ. ರವಿಚಂದ್ರನ್ ಅವರಿಗೆ ಬಂದಂತ ಈ ಫಿಲ್ಮಿನ ಐಡಿಯಾ ಬಹಳ ಎಕ್ಸ್ಟ್ರಾರ್ಡಿನರಿ ಇತ್ತು. ಇವರು ಶಾಂತಿ ಕ್ರಾಂತಿ ಫಿಲ್ಮ್ ನ ಒಂದೇ ಟೈಮ್ ನಲ್ಲಿ 4 ಭಾಷೆಗಳಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ರು. ಕನ್ನಡ, ತಮಿಳ್, ತೆಲುಗು ಮತ್ತೆ ಹಿಂದಿ ಭಾಷೆಗಳಲ್ಲಿ ಈ ಫಿಲ್ಮ್ ನ ತೆಗೆಯೋಕೆ ಹೊರಟಿದ್ರು. ಈ ಒಂದು ಫಿಲ್ಮಿನ ಕಥೆನ ರವಿಚಂದ್ರನ್ ಅವರೇ ಬರೆದಿದ್ರು. ಆಮೇಲೆ ಈ ಫಿಲ್ಮ್ ನ ಡೈರೆಕ್ಟ್ ಮತ್ತೆ ಪ್ರೊಡ್ಯೂಸ್ ಕೂಡ ಅವರೇ ಮಾಡ್ತಿದ್ರು. ಈ ಫಿಲ್ಮ್ ಲಾಂಚ್ ಆಗಿದ್ದು 1988ರಲ್ಲಿ. ಬಟ್ ಪ್ರೀ ಪ್ರೊಡಕ್ಷನ್ ಮಾಡಕ್ಕೆ ಈ ಫಿಲ್ಮ್ಗೆ ಬರೋಬ್ಬರಿ 2 ವರ್ಷ ಟೈಮ್ ಹಿಡಿತು. ಇನ್ನು ಫಿಲ್ಮಿನ ಬಜೆಟ್ 10 ಕೋಟಿ ಹತ್ರ ಇತ್ತು ಅಂತ ರಿಪೋರ್ಟ್ಸ್ ಗಳು ಹೇಳ್ತವೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, 1980ರ ಟೈಮಲ್ಲಿ 10 ಕೋಟಿ ಬಜೆಟ್ ಹಾಕಿ ಫಿಲ್ಮ್ ನ ಮಾಡೋದಂದ್ರೆ ಎಂತ ದೊಡ್ಡ ರಿಸ್ಕ್ ತಗೊಂಡಂಗೆ ಅಂತ. ಹೌದು, ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ರು. ಹಾಲಿನ ಟ್ಯಾಂಕರ್ ಯಾವ ಕನ್ನಡ ಸಿನಿಮಾದಲ್ಲಿ ತರಿಸಿದ್ದಾರೆ ಇಲ್ಲಿವರೆಗೂ? ಯಾರು ತರಿಸಿದ್ದಾರೆ? ಅದನ್ನೆಲ್ಲ ನಾವು ನೋಡಿದ್ದು. 4 ಭಾಷೆಯ ನಟರುಗಳು ಒಟ್ಟಿಗೆ ಕೂತ್ಕೊಳ್ತಾ ಇದ್ವಿ. ಹೌದು, ಗ್ರೇಟ್ ಮ್ಯಾನ್. ಅವ್ರದ್ದು ಹಂಸಲೇಖಂದು ಅವ್ರದ್ದು ಜೋಡಿ ಎಂತ ದಿ ಬೆಸ್ಟ್ ಜೋಡಿ ಅಂದರೆ ಸಕ್ಸಸ್ಫುಲ್ ಜೋಡಿ. ಗೊತ್ತಾಯ್ತಂತ 100% 100 ಡೇಸ್ ಗ್ಯಾರಂಟಿ ಅದು. ಯಾಕೆಂದ್ರೆ ಶಾಂತಿ ಕ್ರಾಂತಿ ಅನ್ನೋ ಒಂದು ಮಹಾ ಸಿನಿಮಾನ ಹೌ ಟು ಮೇಕ್ ಶಾಂತಿ ಕ್ರಾಂತಿ ಅಂತ ಒಂದು ಪಿಕ್ಚರ್ ಮಾಡ್ಬಿಟ್ಟಿದ್ರೆ ಈ ಪಿಕ್ಚರ್ಗಿಂತ ಅದೇ ಚೆನ್ನಾಗಿ ಹೋಗಿರುತ್ತೆ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಪ್ರೊಡ್ಯೂಸ್ ಆದಂತ ಅತ್ಯಂತ ಕಾಸ್ಟ್ಲಿ ಫಿಲ್ಮ್ ಅಂದ್ರೆ ಶಾಂತಿ ಕ್ರಾಂತಿ. ಈ ಫಿಲ್ಮಿಗೆ ಕನ್ನಡದಲ್ಲಿ ರವಿಚಂದ್ರನ್ ಅವರೇ ಹೀರೋ ಆಗಿದ್ರು, ತೆಲುಗಿನಲ್ಲಿ ನಾಗಾರ್ಜುನ್, ತಮಿಳ್ ಮತ್ತೆ ಹಿಂದಿಲಿ ರಜನಿಕಾಂತ್ ಅವ್ರು ಹೀರೋ ಆಗಿದ್ರು. ಈ ಫಿಲ್ಮಿನ ಶೂಟಿಂಗ್ ಸ್ಟಾರ್ಟ್ ಆಗಿ 10 ದಿನ ಆದ್ಮೇಲೆ ಸ್ಟೋರಿ ನಾನ್ ಅನ್ಕೊಂಡಾಗೆ ಹೋಗ್ತಿಲ್ಲ ಅಂತ ರವಿಚಂದ್ರನ್ ಅವರಿಗೆ ಅನ್ಸೋಕೆ ಸ್ಟಾರ್ಟ್ ಆಯ್ತು. ಇದರಿಂದಾಗಿ ಅವರು ಈ ವಿಷಯನ ತಮ್ಮ ತಂದೆ ಹತ್ರ ಹೇಳ್ಕೊಂಡು ನಾನು ಈ ಫಿಲ್ಮಿನ ಶೂಟಿಂಗ್ ನ ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರು. ಬಟ್ ರವಿಚಂದ್ರನ್ ಅವ್ರ ತಂದೆ ಆದಂತ ವೀರಸ್ವಾಮಿ ಅವರು ತಮ್ಮ ಮಗನ್ಗೆ ಧೈರ್ಯ ಹೇಳಿ ಮತ್ತೆ ಮೋಟಿವೇಟ್ ಮಾಡಿ ಫಿಲ್ಮಿನ ಶೂಟಿಂಗ್ ನ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ನನಗೆ ಯಾಕೋ ಈ ಸಿನಿಮಾ ಬೇಡ ಅನ್ನಿಸ್ತಿದೆ, ನಾನು ಅನ್ಕೊಂಡಾಗ ಆಗ್ತಿಲ್ಲ. 3 ಜನ ಹೀರೋ, ರಜನಿಕಾಂತ್ ಇಮೇಜೇ ಬೇರೆ, ನಾಗಾರ್ಜುನ, ನಾನು, ನನ್ನೊಂದು ಮ್ಯೂಸಿಕಲ್ ಇಮೇಜು, ಇದನ್ನು ರಜನಿಕಾಂತ್ ಅವ್ರು ತೆಗೆದ್ರೆ ಆಗ್ತಿಲ್ಲ. ಪ್ಲಸ್ ಸ್ಟೋರಿ ನಾನು ಅನ್ಕೊಂಡಂಗೆ ಗ್ರೋಲ್ ಸಿಕ್ತಲ್ಲ. ಹಂಸಲೇಖ ಬರೀಬೇಕು, ಅದಾದ್ಮೇಲೆ ತೆಲುಗು ಬರೀಬೇಕು, ಅದಾದ್ಮೇಲೆ ತಮಿಳ್ ಬರೀಬೇಕು, ಎಲ್ಲ ರೈಟರ್ಸು ಒಂಥರ ಜಂಬಲ್ ಆಗಿ ಹೋಗ್ತಾ ಇದ್ದೀನಿ ನಾನು. ಸೊ ಐ ಥಿಂಕ್ ಐ ವಿಲ್ ಸ್ಟಾಪ್ ದಿಸ್ ಪಿಕ್ಚರ್ ಅಂತ ಹೇಳ್ತೀನಿ ನಾನು. ನಿಲ್ಲಿಸ್ಬಿಡೋಣ ಈ ಪಿಕ್ಚರು. ಕಪಾಳ ಕೊಡಿಲಿಲ್ಲ ಅಷ್ಟೇ ಅವರು. ಇವತ್ತಿಗೂ ಕೂಡ ಫಿಲ್ಮ್ ನ 1 ಭಾಷೆಯಲ್ಲಿ ಶೂಟ್ ಮಾಡಿ 4 ಭಾಷೆಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ರಿಲೀಸ್ ಮಾಡ್ತಾರೆ. ಬಟ್ ಈ ಶಾಂತಿ ಕ್ರಾಂತಿ ಫಿಲ್ಮ್ ನ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ 4 ಜನ ಹೀರೋಗಳು ಬೇರೆ ಬೇರೆ ಭಾಷೆಯಲ್ಲಿ ಶೂಟ್ ಮಾಡ್ತಿದ್ರು. ಇದರಿಂದಾಗಿ ಶೂಟಿಂಗ್ ಪ್ರೋಸೆಸ್ ಕೂಡ ಬಹಳ ಕಾಂಪ್ಲಿಕೇಟ್ ಆಗಿತ್ತು. ನೆಕ್ಸ್ಟ್ ಬಜೆಟ್ ಕೂಡ ಜಾಸ್ತಿ ಆಗ್ತಾನೆ ಹೋಯ್ತು. ಆಮೇಲೆ ಆಗಿನ ಕಾಲದ ಟೆಕ್ನಾಲಜಿ ಕೂಡ ಇವರಿಗೆ ಸಪೋರ್ಟ್ ಆಗೋ ರೀತಿ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗಿನ ಕಾಲದ ಫಿಲ್ಮ್ ಮೇಕರ್ಸ್ ಗಳು ಎಷ್ಟು ಗಂಟೆ ಬೇಕೋ ಅಷ್ಟು ಗಂಟೆ ಶೂಟಿಂಗ್ ನ ಮಾಡಬಹುದು, ಯಾಕಂದ್ರೆ ಅವ್ರ ಕ್ಯಾಮ್ರಾಸ್ ಗಳು ರೆಕಾರ್ಡ್ ಮಾಡ್ತವೆ. ಬಟ್ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಶೂಟಿಂಗ್ ಇನ್ ಲಿಮಿಟ್ ಅಥವಾ ಶೂಟ್ ಮಾಡುವಂತ ಲಿಮಿಟ್ ಕ್ಯಾಮ್ರಾಗಳಿಗೆ ಸ್ವಲ್ಪನೇ ಇತ್ತು. ಇದರಿಂದಾಗಿ ಶೂಟಿಂಗ್ ಇನ ಪ್ರೋಸೆಸ್ ಕೂಡ ಡಿಲೇ ಆಗ್ತಾ ಹೋಯ್ತು, ಮತ್ತೆ ಹೀರೋಸ್ ಗಳ ಡೇಟ್ಸ್ ಕೂಡ ಮೇಲೆ ಕೆಳಗೆ ಆಗ್ತಾ ಹೋಯ್ತು. ಸೊ ಇಷ್ಟೆಲ್ಲ ಕಷ್ಟಗಳು ಬಂದಿದ್ರಿಂದ ಫಿಲ್ಮಿನ್ ಟೀಮ್ ನವರು ಬಹಳ ತೊಂದರೆಗಳನ್ನ ಅನುಭವಿಸಿದ್ರು. ಶಾಂತಿ ಕ್ರಾಂತಿ ಫಿಲ್ಮಿನ ಪ್ರೊಡಕ್ಷನ್ ಬಗ್ಗೆ ಇರುವಂತ ಇನ್ನೊಂದು ಸ್ಟೋರಿ ಏನಂದ್ರೆ, ರವಿಚಂದ್ರನ್ ಸರ್ ಅವರು ಬರೀ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಕ್ಕೋಸ್ಕರ 50 ಎಕರೆ ಭೂಮಿನ ಕೊಂಡ್ಕೊಂಡಿದ್ರಂತೆ. ಸೊ ಇದರಿಂದಾನೇ ಅರ್ಥ ಮಾಡ್ಕೊಳ್ರಿ ಈ ಫಿಲ್ಮ್ ನ ತೆಗೆಯೋಕೋಸ್ಕರ ಇವರು ಯಾವ ಲೆವೆಲಿನ ಕಷ್ಟನ ಪಟ್ರು ಅಂತ. ಸೊ ಈ ಶಾಂತಿ ಕ್ರಾಂತಿ ಫಿಲ್ಮ್ ಇಂದು ಶೂಟಿಂಗ್ ನ ಮುಗಿಸಿ ರಿಲೀಸ್ ಮಾಡೋ ಟೈಮ್ಗೆ ರವಿಚಂದ್ರನ್ ಸರ್ ಅವರು ತುಂಬಾನೇ ಖರ್ಚನ್ನ ಮಾಡ್ಬಿಟ್ಟಿದ್ರು. ಅಂತ ದೊಡ್ಡ ಕನ್ಸ್ನ ಕಂಡು ತುಂಬಾನೇ ರಿಸ್ಕ್ ತಗೊಂಡು ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ರಿಲೀಸ್ ಮಾಡಿದಂತ ಈ ಶಾಂತಿ ಕ್ರಾಂತಿ ಫಿಲ್ಮು ಫ್ಲಾಪ್ ಆಗ್ಬಿಟ್ಟು ನಿಯರ್ಲಿ 15 years ಟು ಕ್ಲಿಯರ್ ದ ಡ್ಯೂಸ್ ಆಫ್ ದಟ್ ಪ್ರಾಡಕ್ಟ್. ಬಟ್ ₹1 ಬಿಡದೆ ಸಾಲ ತೀರ್ಸ್ಕೊಂಡ್ಬಂದ ನಾನು. ಯಾರಿಗೂ ₹1 ಬಡ್ಡಿ ಕಡಿಮೆ ಮಾಡೋಂತೂ ಕೇಳಿಲ್ಲ. ಇದರಿಂದಾಗಿ ರವಿಚಂದ್ರನ್ ಸರ್ಗೆ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ ನ ಫೇಸ್ ಮಾಡುವಂತ ಒಂದು ಸಿಚುವೇಶನ್ ಬಂತು. ಈ ಫಿಲ್ಮು ಇವರಿಗೆ ಎಷ್ಟೊಂದು ಲಾಸ್ ನ ಮಾಡಿತ್ತಂದ್ರೆ, ನೆಕ್ಸ್ಟ್ ರವಿಚಂದ್ರನ್ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೋಸ್ಕರ ಕಂಟಿನ್ಯೂಸ್ಲಿ ರೀಮೇಕ್ ಫಿಲ್ಮ್ಸ್ ಗಳನ್ನ ಮಾಡ್ತಾನೆ ಹೋದ್ರು. ಶಾಂತಿ ಕ್ರಾಂತಿ ಫಿಲ್ಮ್
ಫ್ಲಾಪ್ ಆಗಿದ್ರು ಕೂಡ ಅದಕ್ಕೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ತು. ನೋಡ್ರಿ 1991ರಲ್ಲಿ ಜನರಿಗೆ ಪ್ಯಾನ್ ಇಂಡಿಯಾ ಅನ್ನೋ ಪದನೇ ಗೊತ್ತಿರಲಿಲ್ಲ. ಅಂತದ್ರಲ್ಲಿ ರವಿಚಂದ್ರನ್ ಅವರು ಇಂಥ ದೊಡ್ಡ ರಿಸ್ಕ್ ನ ತಗೊಂಡು ಈ ಒಂದು ಶಾಂತಿ ಕ್ರಾಂತಿ ಫಿಲ್ಮ್ ನ ಮಾಡಿದ್ರು. ಅಷ್ಟೊಂದು ಜನ ಸ್ಟಾರ್ಸ್ ಗಳನ್ನ ಒಂದೇ ಕಡೆ ಸೇರಿಸಿ ಅವ್ರ ಕಾಲ್ ಶೀಟ್ಸ್ ಮತ್ತೆ ಡೇಟ್ಸ್ ನ ತಗೊಂಡು ಫಿಲ್ಮ್ ಮಾಡೋದು ತುಂಬಾನೇ ಕಷ್ಟ. ಸ್ಟಿಲ್ ರವಿಚಂದ್ರನ್ ಅವರು ತಮ್ಮ ಒಳಗಡೆ ಇದ್ದಂತ ಸಿನಿಮಾ ಪ್ರೀತಿಯಿಂದ ಮತ್ತೆ ಪ್ಯಾಷನ್ ಇಂದ ಆ ಒಂದು ಒಬ್ಸೆಷನ್ ಇಂದ ಈ ಒಂದು ಫಿಲ್ಮ್ ನ ಮಾಡಿ ಮುಗಿಸಿದ್ರು. ಆಬ್ವಿಯಸ್ಲಿ ಈ ಪ್ರಾಜೆಕ್ಟ್ ಗೆ ಸಪೋರ್ಟ್ ಮಾಡೋಂತ ಟೆಕ್ನಾಲಜಿಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಸ್ಟಿಲ್ ಅವರು ಇಷ್ಟೊಂದು ಎಫರ್ಟ್ಸ್ ನ ಹಾಕಿ ರಿಸ್ಕ್ ನ ತಗೊಂಡು ಶಾಂತಿ ಕ್ರಾಂತಿ ಫಿಲ್ಮ್ ನ ಮಾಡಿ ಮುಗಿಸಿದ್ಕೆ ನಾವು ರವಿಚಂದ್ರನ್ ಸರ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಇತ್ತೀಚೆಗೆ ಶಾಂತಿ ಕ್ರಾಂತಿ ಫಿಲ್ಮ್ ನ ರಿಲೀಸ್ ಮಾಡ್ರಿ ಅಂತ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬಟ್ ರಿಲೀಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೂ ದೊಡ್ಡ ಮಟ್ಟದ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡ್ಸಕ್ಕೆ ಲೈಕ್ಸ್ ನ ಮಾಡ್ತಿರೋರು ಮತ್ತೆ ಶೇರ್ ನ ಮಾಡ್ತಿರೋರು ಬಂದು ಟಿಕೆಟ್ ನ ತಗೊಂಡ್ ಫಿಲ್ಮ್ ನೋಡ್ತಾರೆ ಅನ್ನೋದಕ್ಕೆ ಯಾವುದೇ ತರದ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಶಾಂತಿ ಕ್ರಾಂತಿ ಫಿಲ್ಮ್ ರಿಲೀಸ್ ಆದ್ರೆ ಅದನ್ನ ದೊಡ್ಡ ಸಂಖ್ಯೆಯಲ್ಲಿ ಜನರು ನೋಡಿ ಗೆಲ್ಸ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೇನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ.